ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನೀವೆಲ್ಲರೂ ಆರಾಮಾಗಿದ್ದೀರಾ, ಆಮೇಲೆ ಮನೇಲಿ ಸೇಫ್ ಆಗಿದ್ದೀರಾ, ಅಗತ್ಯ ಇದ್ದಾಗ ಮಾತ್ರ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಒಂದು ಕೇಕ್ ಬೇಸು ತಪ್ಪಿದ್ರೆ ಕಾರ್ಡ್ಬೋರ್ಡು ಯಾವುದಾದ್ರೂ ನಿಮ್ಮ ಹತ್ರ ಬೇಸು ಕಾರ್ಡ್ಬೋರ್ಡ್ ಥರ ಇರೋದನ್ನ ತೊಗೊಳ್ಳಿ. ನಾನು ರೌಂಡ್ ಶೇಪ್ ತೊಗೊಂಡಿದ್ದೀನಿ. ಅದಕ್ಕೆ ಆರೆಂಜ್ ಆಕ್ರಿಲಿಕ್ ಕಲರ್ ಮಾಡಿ ಒಂದು ಸೈಡಲ್ಲಿ ಒಣಗಕ್ಕೆ ಇಡ್ತಾ ಇದ್ದೀನಿ ಡ್ರೈ ಆಗೋದಕ್ಕೆ. ಆಮೇಲೆ ಶಿಲ್ಪಕಲಾ ಕ್ಲೇ ಅಂತ ಸಿಗುತ್ತೆ ಬುಕ್ ಸ್ಟೋರು ಮತ್ತು ಆರ್ಟ್ ಸಪ್ಲೈ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಸಿಗುತ್ತೆ. ಕೇವಲ 25 ರೂಪಾಯಿ ಅಷ್ಟೇ. ಅದನ್ನು ತೊಗೊಂಡು 2 ಕಲರ್ ಇರುತ್ತೆ, ಆ 2 ಕಲರ್ನು ಚೆನ್ನಾಗಿ ಒಂದು ವೈಟ್ ಕಲರ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸರ್ಕಲ್ದು ಮಿರರ್ ಬರುತ್ತಲ್ಲ, ಆ ಮಿರರ್ನ ಮಧ್ಯ ಗ್ಲೂ ಸಹಾಯದಿಂದ ಸ್ಟಿಕ್ ಮಾಡಿಕೊಂಡು ಅದ್ರ ಸುತ್ತಲ ನಾನು ಕಾಂಪರ್ಸಲ್ಲಿ 2 ಇಂಚಸ್ ಗ್ಯಾಪಲ್ಲಿ ಸರ್ಕಲ್ ಮಾಡ್ಕೊಂಡಿದ್ದೆ. ಆ ಸರ್ಕಲ್ಗೆ ಒಂದೇ ನಾವು ಇದನ್ನು ಮಾಡ್ಕೊಂಡಿದ್ವಲ್ಲ ಶಿಲ್ಪಕಲಾ ಕ್ಲೇಯಲ್ಲಿ, ನಾನು ಅದನ್ನು ರೋಲ್ ಈ ಥರ ಮಾಡಿಕೊಂಡು ಅದರಲ್ಲಿ ಡಿಸೈನ್ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಇದಕ್ಕೇನು ಕಟ್ ಆ್ಯಂಡ್ ರೂಲ್ ಇಲ್ಲ, ಇದೇ ಥರ ಮಾಡ್ಕೊಬೇಕು ಅಂತ. ನಮಗೊಂದು ಬೇಸ್ ಡಿಸೈನ್ ಡ್ರಾ ಮಾಡಿಕೊಂಡು ಅದನ್ನು ಈ ಥರ ಡೆವಲಪ್ ಮಾಡ್ಕೊತಾ ಹೋಗಬೇಕು. ನೋಡಿ, ನಾನು ಈ ಥರ ನೀಟಾಗಿ ಆ ಸರ್ಪ್ಲಿನ ಅಲ್ಲಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಡ್ರೈ ಬೇಗ ಆಗಿಬಿಡುತ್ತೆ. ನೀವು ಫಾಸ್ಟ್ ಅಂದರೆ ಫಾಸ್ಟಾಗಿ ಮಾಡಬೇಕು. ಈ ಶಿಲ್ಪಕಲಾ ಕ್ಲೇ ಅಂತೂ ತುಂಬ ಬೇಗ ಡ್ರೈ ಆಗುತ್ತೆ, ಬೇರೆ ಕ್ಲೇ ಥರ ಅಲ್ಲ. ಬಟ್ ಈ ಡಿಸೈನ್ ಮಾಡೋದಕ್ಕೆ ಅದು ತುಂಬ ಈಸಿಯಾಗಿ, ನೀವು ಬಿಗಿನರ್ಸ್ ಆಗಿದ್ದರೆ ಯಾರು ಹೊಸ್ದಾಗಿ ಮಾಡಬೇಕು ಅಂತಿದ್ರೆ ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು, ಬಟ್ ನಿಮಗೆ ಈಸಿ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ನಾನು ಎಲ್ಲ ಕಡೆ ಆ ಸರ್ಕಲ್ ಮೇಲೆ ಈ ಥರ ದಾರದ ಥರ ಅದು ಕ್ಲೇನ ರೋಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಎಲ್ಲ ಕಡೆ ಹಾಕ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಆಫ್ ಮಿರರ್ಸ್ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಒಂದು ಟ್ರಯಾಂಗಲ್ಲು, ಒಂದು ಡೈಮಂಡು ಮತ್ತೊಂದು ಸರ್ಕಲ್ಲು ಈ ಥರ ಇಟ್ಕೊಂಡಿದ್ದೆ. ಅದನ್ನೆಲ್ಲ ನನಗೆ ಎಲ್ಲೆಲ್ಲಿ ಡಿಸೈನ್ಸು ಹೈಲೈಟ್ ಆಗಬೇಕು ಅಂತಿದೆಯೋ ಅಲ್ಲೆಲ್ಲ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಗ್ಲೂ ಹಾಕ್ಕೊಂಡು ದೊಡ್ಡ ದೊಡ್ಡ ಸರ್ಕಲ್ ಮಿರರ್ನೂ ಅಷ್ಟೇ ಇದೇ ಥರ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಆ ಕ್ಲೇಯಲ್ಲೇ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಂಡಿದ್ದೆ. ಆ ಬಾಲ್ಸ್ನಲ್ಲಿ ಗ್ಯಾಪ್ನ ಫಿಲಪ್ ಮಾಡ್ತಾಯಿದ್ದೀನಿ. ನೋಡಿ, ಆಗಲೇ ಡಿಸೈನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಮತ್ತೆ ನಾನು ಗ್ರೀನ್ ಕಲರ್ ಆಕ್ರೆಲಿಕ್ ಕಲರ್ ಮಾಡಿಕೊಂಡು ಅದಕ್ಕೆ ಒಂದು ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡಿಕೊಂಡು ಮತ್ತಾಗೇನು ಗ್ಲೂ ಹಾಕ್ಕೊಂಡು ನೀಟಾಗಿ ಅದ್ರ ಮಧ್ಯೆ ಡೈಮಂಡ್ ಶೇಪ್ದು ಮಿರರ್ ಬರುತ್ತಲ್ಲ ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಮೇಜರ್ ಬೇಕಾಗಿರೋದು ಡಿಫ್ರೆಂಟ್ ಶೇಪ್ಸ್ ಆಫ್ ಮಿರರ್ ಬೇಕು. ಆಮೇಲೆ ಔಟ್ಲೈನು ಅಷ್ಟೇ ಸೇಮ್ ಅದೇ ಥರನೇ ಸರ್ಪ್ಲಿ ಕೊಟ್ಕೊಂಡು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀವು ಡಿಸೈನ್ಸ್ ಬೇಕು ಅಂದರೆ ಅದು ವೆಟ್ಟಿರ್ಬೇಕಾದ್ರೆ ಅದ್ರ ಮೇಲೆ ಬ್ರಷ್ ಅಥವಾ ಪೆನ್ ನಿಬ್ಬೋ ಯಾವುದ್ರಲ್ಲಾದರೂ ಆ ಥರ ಇಂಪ್ರೆಷನ್ ಕೊಟ್ಟರೆ ಸ್ವಲ್ಪ ಬೇರೆ ಡಿಸೈನ್ ಥರ ಕಾಣುತ್ತೆ. ಆಮೇಲೆ ಅಗೇನ್ ನಾನೇನು ಮಾಡಿದ್ದೀನಿ, ಲೀಫ್ ಶೇಪ್ ಮಿರರ್ ತೊಗೊಂಡು ಅದನ್ನು ಹಿಂಗೆ ಆರಿಜಾಂಟಲಾಗಿ ಇಟ್ಟಿದ್ದೀನಿ, ಸೊ ದಟ್ ಅದು ಇನ್ನೊಂದು ಥರ ಶೇಪ್ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ನೋಡಿ ಆಲ್ಮೋಸ್ಟ್ ಹತ್ರ ಮಾಡಿ ಆಯಿತು. ಆಮೇಲೆ ಏನು ಮಾಡಿದ್ದೀನಿ, ಅದೇ ಕ್ಲೇ ತೊಗೊಂಡು ಟಿಯರ್ ಡ್ರಾಪ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಟಿಯರ್ ಡ್ರಾಪಲ್ಲಿ ಮಾಡಿಕೊಂಡು ಅದನ್ನು ಮಧ್ಯ ಫಿಲಪ್ ಮಾಡ್ತಾಯಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತ. ನನಗಂತೂ ಈ ಆರ್ಟ್ ಪೀಸ್ ಮೇಲೆ ತುಂಬ ಪ್ರೀತಿ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂತು. ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿದೆ. ಇದನ್ನೆಲ್ಲ ನೀವು ಅಮೆಝಾನಲ್ಲಿ ಚೆಕ್ ಮಾಡಿ, ಸೇಮ್ ಪಿಕ್ಚರ್ ಚೆಕ್ ಮಾಡಿ ಎಷ್ಟು ಪ್ರೈಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು 2 ಪ್ಯಾಕೆಟು ಶಿಲ್ಪಕಲಾ ಕ್ಲೇ ಅಗೇನ್ ಮಿರರ್ಸು ಎಲ್ಲ ಸೇರಿದ್ರೆ 100 ರೂಪಾಯಿನೂ ಖರ್ಚು ಮಾಡಿಲ್ಲ. 100 ರೂಪಾಯಿ ಅಂದ್ಕೊಳ್ಳೋಣ ಒಂದು ಅಂದಾಜು, ಆಯಿತಾ. ಅದು 700 ರೂಪಾಯಿ 500 ರೂಪಾಯಿ ಅಲ್ಲರ ಮೇಲೆ ರೀಚ್ ಆಗ್ತಾಯಿದೆ. ಬೇರೆ ಕಡೆ ಎಲ್ಲ ನಾನು ನೋಡಿದೆ, ಬೇರೆ ವೆಬ್ಸೈಟಲ್ಲೆಲ್ಲ. ಸೊ ನೀವು ಇದನ್ನು ಈಸಿಯಾಗಿ ಹೇಗೆ ಬೇಕು ಹಾಗೆ ಡಿಸೈನ್ ಮಾಡ್ಕೊಬೋದು. ಆದರೆ ಇದಕ್ಕೆ ಈ ಥರ ಮೇಜರ್ ಮಿರರ್ ಮಾತ್ರ ಮೇಜರ್ ಇದಕ್ಕೆ ಈ ಡಿಸೈನಿಗೆ ಬೇಕು. ಆಮೇಲೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಿರರ್ ಬೇಕಾಗಿದ್ದರಿಂದ ಮಧ್ಯ ಗ್ಯಾಪಲ್ಲಿ ಸಣ್ಣ ಸಣ್ಣ ಮಿರರ್ನ ಹಾಕ್ತಾಯಿದ್ದೀನಿ. ಮತ್ತು ಈ ಆರ್ಟ್ನ ಡ್ರೈ ಆಗೋಕ್ಕೇನು ವೆಯ್ಟ್ ಮಾಡಬೇಕಾಗಿಲ್ಲ. 1 ಅವರು ತಪ್ಪಿದ್ರೆ 1.5 ಅವರಲ್ಲಿ ಎಲ್ಲ ಫುಲ್ಲು ಗ್ಲೂ ಜೊತೆಗೆ ಮಿರರು ಮತ್ತು ಆ ಕ್ಲೇ ಎಲ್ಲ ಡ್ರೈ ಆಗಿಬಿಡುತ್ತೆ. ಸೊ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು. ಕೇವಲ ಒಂದು 2 ಅವರ್ಸ್ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಅಡುಗೆ ಎಲ್ಲ ಮಾಡಿಟ್ಟು 3 ಗಂಟೆಯಿಂದ 5 ಗಂಟೆವರೆಗೂ ನಾವು ಆಬ್ವಿಯಸ್ಲಿ ಫ್ರೀ ಇರ್ತೀವಿ. ಆ ಟೈಮಲ್ಲಿ ಮಾಡಿಬಿಟ್ರೆ ಅಷ್ಟು ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಆದಷ್ಟು ಶೇರ್ ಮಾಡಿ. ಆಮೇಲೆ ನನಗೆ ಕೆಲವೊಬ್ಬರು ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ನಂಗೆ ಅದಂತೂ ತುಂಬ ಇಷ್ಟ ಆಗ್ತಾಯಿದೆ. ನನಗೆ ಅದೊಂದು ಕಮೆಂಟಿಂದನೇ ನನಗೆ ಇನ್ನೂ ಚೆನ್ನಾಗಿ ನಿಮ್ಗೇನಾದರೂ ಇನ್ನೂ ಬ್ಯೂಟಿಫುಲ್ಲಾಗಿ ಮಾಡೋ ಒಂದು ಇನ್ಸ್ಪಿರೇಷನ್ ಸಿಗ್ತಾಯಿದೆ. ಪ್ಲೀಸ್ ಹೀಗೆ ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ.